ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಹೆಲ್ದಿಯಾದ ಒಂದು ಪೌಡರ್ ತೋರಿಸ್ತಾ ಇದ್ದೀನಿ. ಏನಪ್ಪ ಪೌಡರ್ ಅಂತ ಯೋಚನೆ ಮಾಡ್ತಾಯಿದ್ರೆ, ಏನೂ ಇಲ್ಲ, ಬಿಸಿಬೇಳೆ ಬಾತ್ ಪೌಡರು ಯಾವ ರೀತಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಸುಲಭ ಅಂದರೆ ಇದು ಮಾಡಿಕೊಂಡ್ರೆ, ಇದು ಈ ಥರ ಪೌಡರ್ ಮಾಡಿಕೊಂಡು ನೀವು 1 ತಿಂಗಳು ಸ್ಟೋರ್ ಮಾಡ್ಕೋಬೋದು. ಈಚೆ ಅಷ್ಟು ದುಡ್ಡು ಕೊಟ್ಟು ತರೋಬಲ್ಲ, ಮನೆಯಲ್ಲೇ ಈ ಥರ ನೀವೇ ನಿಮ್ಮ ಕೈಯಾರೆ ಪೌಡರ್ ಮಾಡಿಕೊಂಡು 1 ತಿಂಗಳು ಸ್ಟೋರ್ ಮಾಡಿಕೊಂಡು ಹೆಲ್ದಿಯಾದ ಬಿಸಿಬೇಳೆ ಬಾತು ಮನೆಯಲ್ಲೇ ಟ್ರೈ ಮಾಡಿ ಟೇಸ್ಟ್ ನೋಡ್ಬೋದು. ಅಷ್ಟು ರುಚಿಯಾಗಿರುತ್ತೆ ಈ ಪೌಡರು. ಯಾವ ರೀತಿ ಬೇಕು ಮತ್ತು ಬೇಕಾಗಿರೋ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು, ಶೇರು, ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಏನೇನು ಪದಾರ್ಥ ಬೇಕು ಮತ್ತು ಯಾವ ರೀತಿ ಮಾಡ್ಕೋಬೇಕು ಮತ್ತು ತೋರಿಸ್ಕೊಡ್ತೀನಿ. ಈಗ ನೋಡಿ, ಮೊದಲಿಗೆ 1 ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಹಾಗೆ ಬಾಡಿಗೆ ಮೆಣಸು ಒಂದು 10 ತೊಗೊಂಡಿದ್ದೀನಿ. ಕರಿಬೇವು ನೋಡಿ ಒಂದು ಚಿಕ್ಕ ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಕರಿಬೇವು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಸಿ ಕರಿಬೇವನ್ನ ಆದಷ್ಟು ಯೂಸ್ ಮಾಡಿ. ಚಿಟಿಕೆ ಅರಿಶಿನ ಮತ್ತು ನೋಡಿ 1 ಸ್ಪೂನ್ ಆಗೋಷ್ಟು, 1.5 ಸ್ಪೂನ್ ಆಗೋಷ್ಟು ಧನಿಯಾ, 1.5 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ, 1.5 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಜೀರಿಗೆ ನೋಡಿ, ಒಂದು 6-7 ಇಂಚು ಚಕ್ಕೆ ತೊಗೊಂಡಿದ್ದೀನಿ, ಒಂದು 8-9 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಮೆಣಸು, 3 ಏಲಕ್ಕಿ, ಚಿಟಿಕೆ ಮೆಂತ್ಯ, ಸ್ವಲ್ಪ ಎಣ್ಣೆ. ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ಈ ಪದಾರ್ಥ ಎಲ್ಲ ಹುರ್ಕೋಬೇಕು. ಈಗ ಹುರಿದು ತೋರಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ, ಮೊದಲಿಗೆ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತೀನಿ. ಎಣ್ಣೆ ಚೆನ್ನಾಗಿ ಕಾಯಲಿ. ಈಗ ನೋಡಿ ಎಣ್ಣೆ ಕಾಯ್ತಾ ಇದೆಯಲ್ಲ, ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಚಿಡಿಬೇಕಂತೇನಿಲ್ಲ, ಸ್ವಲ್ಪ ಬೆಚ್ಚನೆ ಆದರೆ ಸಾಕು ಎಣ್ಣೆಯಲ್ಲಿ. ಈಗ ನೋಡಿ ಸಾಸಿವೆನ ಚೆನ್ನಾಗಿ ಸ್ವಲ್ಪ ಹೊತ್ತು ಬೆಚ್ಚನೆ ಮಾಡ್ಕೊತೀನಿ. ಈಗ ನೋಡಿ ಸಾಸಿವೆ ಬಿಸಿಯಾಗಿದೆ. ಈಗ ನಾನು ಉದ್ದಿನಬೇಳೆ ಆ್ಯಡ್ ಮಾಡ್ಕೊತೀನಿ. ನೋಡಿ 1.5 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಸೇರಿಸ್ಕೊತೀನಿ. ಹಾಗೆ ಕಡಲೆಬೇಳೆ. ಈಗ ಇದನ್ನ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಆಮೇಲೆ ಉಳಿದಿರೋ ಪದಾರ್ಥನ ಸೇರಿಸ್ಕೊಳ್ಳೋಣ. ಈಗ ನಾನು ಧನಿಯಾ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ. ಹಾಗೆ ಮೆಂತ್ಯ ಮತ್ತು ಏಲಕ್ಕಿ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಇವನ್ನೆಲ್ಲ ಸೇರಿಸಿ ಹಾಕ್ಕೊತೀನಿ ನೋಡಿ. ನೋಡಿ, ಇದು ಲೈಟಾಗಿ ಕಲರು ಚೆನ್ನಾಗಿ ಚೇಂಜ್ ಆಗಬೇಕು. ನಮಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಗೋಲ್ಡನ್ ಕಲರು ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು. ನೋಡಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಈಗ ನಾನು ಗಸಗಸೆ ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ. ನೋಡಿ 1 ಸ್ಪೂನ್ ಆಗೋಷ್ಟು ಗಸಗಸೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಹಾಗೆ ನೋಡಿ ಕರಿಬೇವು, ಹಸಿ ಕರಿಬೇವು ಬಳಸಿ, ಆದಷ್ಟು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಈ ಥರ ಬಿಸಿಬೇಳೆ ಬಾತ್ ಪೌಡರ್ ಮಾಡಿ 1 ವರ್ಷ ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ನೀವು ಇದೇ ಇಂಗ್ರೀಡಿಯೆಂಟ್ಸ್ನ ಜಾಸ್ತಿ ಮಾಡಿಕೊಂಡು ಇನ್ನೊಂದು ನೋಡಿ ಚೆನ್ನಾಗಿ ಹುರ್ಕೊತೀನಿ. ಇಷ್ಟ ಆದರೆ ಸಾಕು. ಈಗ ನಾನು ಅರಿಶಿನ ಪೌಡರ್ ಸೇರಿಸ್ಕೊತೀನಿ. ನೋಡಿ ಅರಿಶಿನ, ಹಾಗೆ ಹಿಂಗು ತೊಗೊಂಡಿದ್ದೆನಲ್ಲ ಅದನ್ನು ನಾನು ಈಗಲೇ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ. ಈಗ ನೋಡಿ, ನಾನು ಅದೇ ಫ್ಯಾನ್ಗೆ ಬಾಡಿಗೆ ಮೆಣಸು ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಯಾಕೆ ಸಪ್ರೇಟ್ ಹುರ್ಕೋಬೇಕಂದ್ರೆ, ಇದು ಚೆನ್ನಾಗಿ ಗರಿಗರಿಯಾಗಿ ಹುರ್ಕೋಬೇಕು. ಅದರಿಂದ ನಿಮಗೆ ಖಾರಕ್ಕೆ ಬೇಕಾದರೆ ನೀವು ಒಣಮೆಣಸು ಬಳಸ್ಕೋಬೋದು. ನೋಡಿ ನಾನು ಚೆನ್ನಾಗಿ ಹುರ್ಕೊತೀನಿ. ಈ ಥರ ಹುರ್ಕೋಬೇಕು. ನೋಡಿ ಇದು ಚೆನ್ನಾಗಿ ಹುರಿದಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ನೋಡಿ ನಾನು ಹುರ್ಕೊಂಡಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನ ಒಂದು ಮಿಕ್ಸಿ ಬೌಲ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ ನಾನು ಒಂದು ಮಿಕ್ಸಿ ಬೌಲ್ಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ. ಪೌಡರ್ ಮಾಡ್ಕೋಬೇಕು. ಈಗ ನಾನು ಇದನ್ನ ಪೌಡರ್ ಮಾಡ್ಕೊಬರ್ತೀನಿ. ನೋಡಿ ಈ ರೀತಿ ಪೌಡರ್ ಮಾಡ್ಕೋಬೇಕು ಸ್ವಲ್ಪ. ಈಗ ನಾವು ಬಾಡಿಗೆ ಮೆಣಸು ಹುರ್ಕೊಂಡಿದ್ರಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಬೌಲ್ಗೆ ಬಾಡಿಗೆ ಮೆಣಸನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಅಷ್ಟೇ ನೈಸಾಗಿ
ಪೌಡರ್ ಮಾಡ್ಕೋಬೇಕು. ಈಗ ನಾನು ಪೌಡರ್ ಮಾಡ್ಕೊಬರ್ತೀನಿ ನೋಡಿ. ಈಗ ನೋಡಿ ನಾನು ನೈಸಾಗಿ ಪೌಡರ್ ಮಾಡ್ಕೊಬಂದಿದ್ದೀನಿ ನೋಡಿ. ಈಗ ಇದನ್ನ ಒಂದು ತಟ್ಟೆಗೆ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಆರಾಗಿ ಬಿಡೋಣ. ಈಗ ನೋಡಿ ಬಿಸಿಬೇಳೆ ಬಾತ್ ಮನೆಯಲ್ಲೇ ಈಸಿಯಾಗಿ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತಿದ್ದೀನಲ್ವ. ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಬಾಯ್.